ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಅತ್ತಿಬೆಲೆ ಸಮೀಪದ ಪಂಚವಟಿ ಕ್ಷೇತ್ರದ ಶ್ರೀ ಲಕ್ಷ್ಮೀಕುಂಟೆ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಆವರಣದಲ್ಲಿ ವಿಶೇಷ ಪೂಜೆ ಹೋಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಜ್ಯೋತಿಷಿ ಹರಿಶಾಸ್ತ್ರಿ ಗುರೂಜಿಯವರ ನೇತೃತ್ವದಲ್ಲಿ ದೇವವೈಭವ ಮಹಾಯಾಗ ವಿಜೃಂಭಣೆಯಿಂದ ನಡೆಯಿತು. ಇಂದು ಗುರುಗ್ರಹವು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಪ್ರವೇಶ ಹಿನ್ನೆಲೆ ದ್ವಾದಶ ರಾಶಿಗಳಿಗೆ ಗುರುಗಳ ಸಂಪೂರ್ಣ ಆಶೀರ್ವಾದ ಸಿಗಲೆಂದು ಈ ದೇವವೈಭವ ಮಹಾಯಾಗ ನಡೆಸಲಾಗುತ್ತಿದೆ. ಸಹಸ್ರಾರು ಭಕ್ತರು ಈ ಮಹಾಯಾಗದಲ್ಲಿ ಭಾಗಿಯಾಗಿ ಪುನೀತರಾಗಿದ್ದಾರೆ. ಇನ್ನು ವಿಶೇಷವಾಗಿ 1 ಲಕ್ಷ ಸ್ವಾಹಾಕರು ಗುರುಶಾಂತಿ ಮಹಾಯಾಗುತ್ತಿದ್ದು, ಈ ಯಾಗದ ಫಲವು ರೈತರು, ಸೈನಿಕರು, ಎಲ್ಲ ಜನರಿಗೂ ಕೂಡ ಸಿಗಬೇಕು ಎನ್ನುವ ದೃಷ್ಟಿಯಿಂದ ಲೋಕ ಕಲ್ಯಾಣಾರ್ಥವಾಗಿ ಈ ಮಹಾಯಾಗ ಹಮ್ಮಿಕೊಂಡಿದ್ದೇವೆ ಎಂದು ಜ್ಯೋತಿಷಿ ಹರಿಶಾಸ್ತ್ರಿ ಗುರೂಜಿ ತಿಳಿಸಿದ್ದಾರೆ. ಈ ದಿನ ಗುರು ಬದಲಾವಣೆ ಆಗ್ತಾ ಇರತಕ್ಕಂಥ ಪರ್ವಕಾಲ ಶುಭ ದಿನ. ವಿಶೇಷವಾಗಿ 2ನೇ ತಾರೀಕು 6ನೇ ತಿಂಗಳು ಅಂದರೆ ಜೂನ್ 2026 ಬೆಳಗ್ಗೆ 6:29 ಗುರು ಬಂದು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಪ್ರವೇಶವಾಗ್ತಾ ಇದ್ದಾರೆ. ಈ ಶುಭ ಸಮಾರಂಭನ ನಾವು ಪರ್ವಕಾಲ ಅಂತ ಕರಿತೀವಿ. ವರ್ಷಕ್ಕೊಮ್ಮೆ ಬದಲಾವಣೆ ಆಗುವಂಥದ್ದು ಗುರುಗ್ರಹ. ಹಾಗಾಗಿ ಈ ಒಂದು ಪರ್ವಕಾಲಗಳಲ್ಲಿ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು ನಮಗೆ ವಿಶೇಷವಾದಂಥ ಫಲ ಅನ್ನುವಂಥದ್ದು ಸಿಗುತ್ತೆ. ಹಾಗಿದ್ದರೆ ಭಗವಂತನ ಆಶೀರ್ವಾದಕ್ಕೋಸ್ಕರ ಇಂಥ ಪರ್ವಕಾಲವನ್ನು ಕಾಯ್ತಾ ಇದ್ದು ಎಲ್ಲಾದರೂ ಮಹಾಯಾಗಗಳನ್ನು ಮಾಡಿದ್ರೆ ನಾವು ಪಾರ್ಟಿಸಿಪೇಟ್ ಮಾಡಬೇಕು. ಹಿಂದಿನ ಕಾಲದಲ್ಲಿ ರಾಜಮಹಾಯಾಗ ಮಾಡ್ತಾಯಿದ್ರು, ಮಹಾರಾಜರೆಲ್ಲ ಯಾಗಗಳು ಮಾಡ್ತಾಯಿದ್ರು. ಈ ಕಾಲದಲ್ಲಿ ಭಕ್ತಾದಿಗಳು ಸಹಕಾರದೊಂದಿಗೆ ನಾವೀಗ ಯಾಗಗಳನ್ನು ಮಾಡಬೇಕು. ಹಾಗಾಗಿ ಇವತ್ತು ಗುರು ಬದಲಾವಣೆ ಆಗ್ತಾ ಇರೋದ್ರಿಂದ ಸುಮಾರು 1 ಲಕ್ಷ ಸ್ವಾಹಾಕಾರ, ಅಂದರೆ ಸ್ವಾಹ ಅಂತ ಹಾಕಿದ್ರೆ 1 ಸ್ವಾಹಾಕಾರ, ಹಾಗೆ 1 ಲಕ್ಷ ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಇದೇ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಅನ್ನುವಂತಹ ಒಂದು ಸ್ಥಳ, ಅಲ್ಲಿ 1 ಕಿಲೋಮೀಟರ್ ದೂರದಲ್ಲಿ ಲಕ್ಷ್ಮೀಕುಂಟೆ ಅನ್ನುವಂತಹ ಒಂದು ಗ್ರಾಮದಲ್ಲಿ ಆಂಜನೇಯ ಸ್ವಾಮಿಯ ಸನ್ನಿಧಾನ, ರಾಜರಾಜೇಶ್ವರಿಯ ಅಮ್ಮನವರ ಸನ್ನಿಧಾನ ಹಾಗೂ ಶನೈಶ್ಚರ ಸ್ವಾಮಿಯ ಸನ್ನಿಧಾನ ಇರತಕ್ಕಂಥ ಮಹಾಪುಣ್ಯಕ್ಷೇತ್ರ. ಇಲ್ಲಿ ಹಿಂದೆ ನೋಡ್ತಾ ಇರತಕ್ಕಂಥ ಆಂಜನೇಯ ಸ್ವಾಮಿ ವ್ಯಾಸರಾಜರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಒಂದು ವಿಗ್ರಹ, ಅಂದರೆ ಬಾಲದಲ್ಲಿ ಗಂಟೆ ಇರತಕ್ಕಂಥದ್ದು. ಅಂಥ ಕ್ಷೇತ್ರವನ್ನು ಆಯ್ಕೆ ಮಾಡಿ ಈ ಒಂದು ಜಾಗದಲ್ಲೇ ಈ ಒಂದು ಮಹಾಯಾಗ ಮಾಡಬೇಕಂತ ದೈವ ಪ್ರೇರಣೆ ಆಗಿದೆ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಹಾಗೂ ವ್ಯಾಸರಾಜರ ವಿಗ್ರಹ ಪ್ರತಿಷ್ಠಾಪನೆಯಾಗಿ ಪೂಜೆ, ಇದೊಂದು ಗುರುಕ್ಷೇತ್ರ. ಹಾಗಾಗಿ ಈ ಒಂದು ಗುರುಶಾಂತಿ ಮಹಾಯಾಗವನ್ನು ಇಲ್ಲೇ ಮಾಡ್ತಾ ಇದ್ದೀವಿ. ಗಣಪತಿ ಹೋಮ, ನವಗ್ರಹ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ ಹಾಗೂ ಲಕ್ಷ್ಮೀ ಕಮಲ ಪುಷ್ಪ ಮಧುಮಿಶ್ರಿತ ಶ್ರೀಸೂಕ್ತ ಹೋಮವನ್ನು ಮಾಡ್ತಾ ಮಹಾಯಾಗ 1 ಲಕ್ಷ ಸ್ವಾಹಾಕಾರದ ಮಹಾಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಾಗದ ಫಲ ನಮ್ಮ ರಾಷ್ಟ್ರ, ರಾಜ್ಯ, ನಮ್ಮ ರೈತರು, ಸೈನಿಕರಿಗೆಲ್ಲ ಸಿಗಬೇಕು. ಇಲ್ಲಿ ಬರುವಂಥ ಭಕ್ತಾದಿಗಳು ಅಂದರೆ ಆಗತಾನಂ, ಅನಾಗತಾನಂ ಅಂದರೆ ಬರದೇ ಇರತಕ್ಕಂಥವ್ರು, ಅಶಕ್ಯಾನಂ ಬರೋಕ್ಕಾಗದೇ ಇರತಕ್ಕಂಥವ್ರು, ಪ್ರತಿಯೊಬ್ಬರಿಗೂ ಈ ಫಲ ಸಿಗಬೇಕು. ಇದೇ ಪರ್ವಕಾಲ ಮತ್ತೆ 1 ವರ್ಷ ಆದಮೇಲೆ ನಮಗೆ ಬರೋದು, ಅಲ್ಲಿವರೆಗೂ ನಮ್ಗೆ ಸಿಗಲ್ಲ. ಹಾಗಾಗಿ ನೀವೆಲ್ಲರೂ ಈ ಒಂದು ಮಹಾಯಾಗಕ್ಕೆ ಪ್ರತ್ಯಕ್ಷವಾಗಲಿ ಪರೋಕ್ಷವಾಗಲಿ ಪಾರ್ಟಿಸಿಪೇಟ್ ಮಾಡ್ದಂಗೆ ದೇವರ ಆಶೀರ್ವಾದ ನಿಮ್ಗೆ ಸಿಗಲಿ ಅಂತ ಹೇಳ್ತಾ, ಈ ಯಾಗದ ಪರಿಪೂರ್ಣ ಫಲ ನಿಮ್ಗೆ ಸಿಗಲಿ ಅಂತ ಹೇಳ್ತಾ, ಆ ಸ್ವಾಮಿ ಆಶೀರ್ವಾದ, ಗುರುಗಳ ಅನುಗ್ರಹ ನಿಮ್ಗೆ ಸಿಗಲಿ ಅಂತ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ ನಿಭವಂತು. ಈ ದಿನ